ಕಾರ್ಕೇರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ತೀವಿ. ಟರ್ಟಲ್ ವ್ಯಾಕ್ಸ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ತೀವಿ. ಇದರಲ್ಲಿ ಬಂದು ನಮ್ಮ ಕಾರ್ಕೇರ್ ಸ್ಟುಡಿಯೋಸ್ ಅಂತ ಸ್ಟುಡಿಯೋಸ್ ಮಾಡಿದ್ದೀವಿ. ಅರೌಂಡ್ 85 ಸ್ಟೋರ್ಸ್ ಇದೆ ಇಂಡಿಯಾದಲ್ಲಿ ಪೂರ್ತಿ. ಅಲ್ಲಿರೋರಿಗೆ ಮತ್ತು ಹೊಸದಾಗಿ ಓಪನ್ ಮಾಡೋರಿಗೆ ನಾವು ಇಲ್ಲಿ ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಬಿಟ್ಟು ಎಲ್ಲ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಟರ್ಟಲ್ ವ್ಯಾಕ್ಸ್ 25 ವರ್ಷದ ಹಿಸ್ಟ್ರಿ, ಅದೇ ರೀತಿ ಯಾವ್ಯಾವ ಪ್ರಾಡಕ್ಟ್ ಎಲ್ಲಿ ಯೂಸ್ ಮಾಡಬೇಕು, ಟೆಕ್ನಾಲಜಿ ಯಾವ ರೀತಿ ಇದೆ, ಅದೇ ರೀತಿ ಲ್ಯಾಬ್ ಆ್ಯಕ್ಟಿವಿಟಿ ಏನೇನು ನಡೆಯುತ್ತೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು 4 ಡೇಸ್ ಪ್ಲ್ಯಾನ್ ಇರುತ್ತೆ. ಅದ್ರ ಪ್ರಕಾರ ಟ್ರೈನಿಂಗ್ ಮಾಡಿಬಿಟ್ಟು ಸರ್ಟಿಫಿಕೇಷನ್ ಮಾಡಿ ಕಳಿಸ್ಕೊಡ್ತೀವಿ ಇದರಿಂದ. ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ಇವತ್ತು ಓಪನ್ ಆಗಿದೆ. ಅದರಿಂದ ಎಲ್ಲ ಬೆನಿಫಿಟ್ ತಗೋಬೋದು. ಕಾರ್ಕೇರ್ ಸ್ಟುಡಿಯೋದಲ್ಲಿರೋರು ಮತ್ತು ಅಪ್ಕಮಿಂಗ್ ಮತ್ತು ರಿಫ್ರೆಶರ್ ಟ್ರೈನಿಂಗ್ ಕೂಡ ಇದೆಲ್ಲ ಆಗುತ್ತೆ. ಸರ್ ಇದು ಮೈಲೇಜ್ ಬೆನಿಫಿಟ್ ಇದೆಯಾ? ಏನು ಇದರಲ್ಲಿ ಇಂಪ್ರೂವ್ಮೆಂಟ್ ಇದೆ? ಲೇಟೆಸ್ಟ್ ವರ್ಷನ್ ಅಂತ ಅಂದರೆ ಇದರಲ್ಲಿ ಟೋಟಲ್ 210 ಪ್ರಾಡಕ್ಟ್ಸ್ ಇದೆ. ಕಾರ್ಕೇರ್ ಕಂಪನಿ ಯಾವ ಕಂಪನಿ ಇಲ್ಲದಷ್ಟು ಪ್ರಾಡಕ್ಟ್ಸ್ ನಮ್ಮಲ್ಲಿ ಅಷ್ಟಿದೆ. ಹಾಗಾಗಿ ಅದರಿಂದ ಕಾರಿಗೆ ಯಾವ ರೀತಿ ಆಗಬೇಕು ಆ ರೀತಿ, ಅದೇ ರೀತಿ ಟೆಕ್ನಾಲಜಿ ಪ್ರಾಡಕ್ಟ್, ಅಪ್ಡೇಟೆಡ್ ಟೆಕ್ನಾಲಜಿ ಇವತ್ತಿರೋದು ಏನೇ ಹೊಸ ಟೆಕ್ನಾಲಜಿ ಲೈಕ್ ಗ್ರಾಫಿನ್ ಕೋಟಿಂಗ್ ಅಂತ ಏನು ಕಾಣ್ತದೆ ತುಂಬ ಜನದ ಹತ್ರ ಇಲ್ಲ. ಹಾಗಾಗಿ ಇದು ಗ್ರಾಫಿನ್ ಕೋಟಿಂಗ್ ಇದೆ, PPF ಇದೆ, ಸೆರಾಮಿಕ್ ಕೋಟಿಂಗ್ ಇದೆ. ಎಲ್ಲ ನಮ್ಮದೇ ಆದ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇದೆಲ್ಲ UK US ಇಂದ ಬರುತ್ತೆ. ಇಲ್ಲಿ ಪ್ರಾಡಕ್ಟ್ ಟೆಸ್ಟಿಂಗ್ ಮಾಡಿಬಿಟ್ಟು ಸೇಲ್ ಮಾಡ್ಕೊತೀವಿ ನಾವು. ವಾರಂಟಿ ಎಲ್ಲ ಇದೆಯಾ ಸರ್? ವಾರಂಟಿ ಎಲ್ಲ ಬರುತ್ತೆ. PPF ಕೆಲವೊಂದು ಪ್ರಾಡಕ್ಟಲ್ಲಿ ವಾರಂಟಿ ಇರುತ್ತೆ, ಕೆಲವೊಂದು ಮೇಂಟೆನೆನ್ಸ್ ಬರುತ್ತೆ. ಆ ರೀತಿ ಪ್ರಾಡಕ್ಟ್ ಮೇಲೆ, ಟ್ರೀಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಚಾರ್ಜ್ ರೀಸನಬಲ್ ಇದೆಯಾ? ಇಲ್ಲ ಚಾರ್ಜ್ ರೀಸನೇಬಲ್ ಆಗಿರುತ್ತೆ. ಕಾರ್ ಮೇಲೆ ಡಿಪೆಂಡ್ ಆಗುತ್ತೆ. ಸಣ್ಣ ಕಾರು, ದೊಡ್ಡ ಕಾರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ ಸೈಜು, ಕಾರ್ ಮಾಡಲ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು. टेलीग्राम पे चेक करो, सारे डेटा को टेलीग्राम पे भी। वॉश करने के बाद शाइनिंग और जो 3 इयर्स वाला है वो भी मैक्रोन से कम है, ज़्यादा है, वो थोड़ा कम है।